ಮಹಾಗಣಾಧಿಪತಿಯೇ ನಮಃ. ಶ್ರೀಮಾತ್ರೆ ನಮಃ. ಶ್ರೀ ಲಲಿತಾ ಸಹಸ್ರನಾಮದ ಭಾಷ್ಯದಿಂದ ಇವತ್ತು ನಿರಾಲಂಬಾಯೇ ನಮಃ ಬಗ್ಗೆ ಓದ್ತೀನಿ. ಎಲ್ಲದಕ್ಕೂ ತಾನು ಆಶ್ರಯವಾಗಿದ್ದು ಮತ್ತೊಂದನ್ನು ತಾನು ಆಧಾರ ಮಾಡಿಕೊಳ್ಳದೆ ಇರತಕ್ಕವಳು. ಮುಂದಿನದು ಸ್ವಾತ್ಮಾರಾಮಾಯೇ ನಮಃ. ಎರಡನೆಯದರ ಸಹಾಯಪೇಕ್ಷ ಇಲ್ಲದೆ ತನಗೆ ತಾನೇ ಜ್ಞಾನಾನಂದ ಸ್ವರೂಪಳಾಗಿರುವವಳು. ಮುಂದಿನದು ಸುಧಾ ಸ್ಮೃತ್ಯೈ ನಮಃ. ಅಮೃತಧಾರೆಯನ್ನು ಪ್ರವಾಹ ರೂಪದಿಂದ ಹರಿಸತಕ್ಕವಳು. ಚಂದ್ರನ ಮೂಲಕ ಅಮೃತವನ್ನು ಹಿಮ ಮತ್ತು ತಂಪಿನ ರೂಪಿನ ಕಿರಣಗಳ ಮೂಲಕ ಪ್ರಪಂಚಕ್ಕೆ ಸೃಷ್ಟಿಸಿ ಪ್ರಪಂಚವನ್ನು ಕಾಪಾಡುವವಳು. ಸಮಾಧಿ ಸ್ಥಿತಿಯಲ್ಲಿ ಅಮೃತಸ್ರಾವವನ್ನು ಕರೆಯುತ್ತಾ ಪುನರಾವರ್ತರಹಿತವಾದ ಶಾಶ್ವತವಾದ ತನ್ನ ಪದವಿಯನ್ನು ಕೊಡುವವಳು. ಮುಂದಿನದ್ದು ಸಂಸಾರ ಪಂಕ ನಿರ್ಮಗ್ನ ಸಮುದ್ಧರಣ ಪಂಡಿತಾಯೇ ನಮಃ. ಜನನ ಮರಣ ರೂಪವಾದ ಸಂಸಾರವೆಂಬ ಕೆಸರಿನಲ್ಲಿ ಮುಳುಗಿದವರನ್ನು ಉದ್ಧರಿಸಲು ನಿಪುಣೆಯಾಗಿರುವವಳು. ಮುಂದಿನದು ಯಜ್ಞಪ್ರಿಯಾಯೇ ನಮಃ. ಸೋಮಯಾಗ ಮುಂತಾದ ಯಾಗಗಳು, ಅಗ್ನಿಕಾರ್ಯ ಮುಂತಾದ ಹೋಮಗಳು, ದೇವತಾ ಮಂತ್ರ ಜಪ, ಅರ್ಚನೆ, ಬ್ರಹ್ಮನಿಷ್ಠತೆಯಲ್ಲಿ ಧ್ಯಾನ ಮಾಡುವಿಕೆ ಇವುಗಳೆಲ್ಲ ಯಜ್ಞವೆನಿಸುವು. ಇಂತಹ ಯಜ್ಞದಲ್ಲಿ ಪ್ರೀತಿಯುಳ್ಳವಳು. ಮುಂದಿನದ್ದು ಯಜ್ಞಕರ್ತೈ ನಮಃ. ಸಮಸ್ತ ಯಾಗಾನಾಂ ರುದ್ರಃ ಪಶುಪತಿಃ ಕರ್ತಾ ರುದ್ರೋ ಯಾಗದೇವಃ ಎಂಬ ಶ್ರುತಿ ವಚನನುಸಾರವಾಗಿ ಮೇಲಿನ ನಾಮದಲ್ಲಿ ತಿಳಿಸಿರುವ ಸಕಲ ವಿಧವಾದ ಯಜ್ಞಗಳನ್ನು ಮಾಡಿಸುವುದಕ್ಕೂ ಕರ್ತಳಾಗಿರುವವಳೇ ಶ್ರೀದೇವಿಯು. ಶ್ರೀದೇವಿಯು ಪಶುಪತಿಯಾದ ರುದ್ರ ರೂಪಿಣಿಯಾಗಿರುವುದರಿಂದ ಶ್ರೀದೇವಿಯೇ ಕರ್ತಳು, ಅಂದರೆ ಯಜ್ಞ ಸ್ವರೂಪವಾದ ದೈವಿ ಸಂಪತ್ತನ್ನು ಅನುಗ್ರಹಿಸಿ ಕೊಡುವವಳು. ಶ್ರೀಮಾತ್ರೆ ನಮಃ.